ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಫೋನ್? ಅಯ್ಯೋ, ಹಂಗ ಬೇರೆ ಫೋನ್ ತಗೋಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಬೇರೆಯವನ ನನ್ನನ್ನೇ ಬೇರೆಯವನ ಅಂದ್ಬಿಟ್ರ? ನಿಮ್ಮಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಡಿ. ಅಯ್ಯೋ ಕ್ಷಮಿಸಿ ಹಸ್ಬೆಂಡು, ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ನನ್ನ ಮಾತನ್ನ ಗಂಭೀರವಾಗಿ ತಗೊಂಡು ಆಸ್ಪತ್ರೆ ಸೇರ್ಬೇಡಿ. ಆಸ್ಪತ್ರೆ ಸೇರ್ತೀರಾ? ನೀವಲ್ಲ ಹಸ್ಬೆಂಡು, ನಾನು. ನೀವ್ ಯಾಕ್ರಿ ಸೇರ್ತೀರಾ? ಹ್ಞೂ, ನೀವು ನಂಗೆ ಹಿಂಗೆ ಬೈತಾನೆ ಇದ್ರೆ ಗ್ಯಾರಂಟಿ ತಲೆ ಸುತ್ತ ಬಂದು ಆಸ್ಪತ್ರೆ ಸೇರ್ತೀನಿ. ನಿಮ್ಗೇನಾಗಲ್ಲ, ಒಳ್ಳೆ ಗುಂಟ್ ಕಲ್ತರ ಇದ್ದೀರಾ. ಏನಾದ್ರು ಆದ್ರೆ ನಂಗಾಗ್ಬೇಕಷ್ಟು. ಹಸ್ಬೆಂಡು ಬಿಡ್ತಾನೆ ಹಸ್ಬೆಂಡು, ನಿಮ್ಗೇನೂ ಆಗಲ್ಲ. ಇಷ್ಟೊಂದು ಕಾಳಜಿ ಇರೋರು ಅದಂಗ್ರಿ ಬೇರೆಯವರು ಅಂದ್ಬಿಟ್ಟು ನನ್ನ ಮನ್ಸಿಗೆ ಅಷ್ಟೊಂದು ಬೇಜಾರು ಮಾಡಿದ್ರಿ. ನೀವು ಮಾಡೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ಅಯ್ಯೋ ಹಸ್ಬೆಂಡು, ನೀವು ನಂಗೆ ಏನು ಶಿಕ್ಷೆ ಬೇಕಾದರೂ ಕೊಡಿ, ಆದರೆ ಮನೆಯಿಂದ ಮಾತ್ರ ಆಚೆ ಹೋಗಕ್ಕೆ ಹೇಳ್ಬೇಡಿ. ನನ್ನ ಮನೆ ಕಸ ಗುಡಿಸ್ಕೊಂಡು ಮೂಲೆಯಲ್ಲಿ ಬಿಡ್ದಿರ್ತೀನಿ, ಆದರೆ ನಮ್ಮ ಸಂಬಂಧ ಮುಗೀತು ಅಂತ ಮಾತ್ರ ಹೇಳ್ಬೇಡಿ. ತಮ್ಮಯ್ಯ ಅಂತೀನಿ. ನಾನು ಹೇಳೋ ಕೆಲಸ ಮಾಡ್ತೀರಾ? ಹ್ಞೂ ಹಸ್ಬೆಂಡು, ಹೇಳಿದ್ನಲ್ಲ, ಇದನ್ನ ಒಂದು ಬಿಟ್ಟು ಬೇರೆ ಏನು ಹೇಳ್ತೀರಾ ಮಾಡ್ತೀನಿ. ಅಚ್ಚು ಪ್ರೀತಿಸ್ತಾರ ಹುಡುಗ ಯಾರು, ಅವನ ಹೆಸರೇನು, ಅವನನ್ನು ಯಾವಾಗ ಮನೆಗೆ ಕರೆಸ್ತೀರಾ ಅಂತ ನಂಗೆ ಈಗಲೇ ಗೊತ್ತಾಗಬೇಕು. ಹೇಳಲ್ಲ. ಯಾಕೆ ಹೇಳಲ್ಲ? ಈಗ ತಾನೇ ಹೇಳ್ತೀನಿ ಅಂದ್ರಲ್ಲಿ ರೀ, ಆಗ್ಲೇ ಕೊಟ್ಟು ಮಾತ್ರ ತಪ್ಪಿಟ್ರಾ? ಹಿಂಗೆಲ್ಲ ಮಾಡೋದು ದೇವ್ರು ಒಳ್ಳೇದು ಮಾಡಲ್ಲ ನಿಮ್ಗೆ. ಹಸ್ಬೆಂಡು ನಾಟಕ ಮಾಡಿದ್ ಸಾಕು. ಗೊತ್ತಾಗೋಯ್ತಾ? ಹ್ಞೂ, ಮತ್ತೆ ನೀವಾಗಲೇ ಅಕ್ಕ ಪ್ರೀತಿ ಮಾಡ್ತಿರೋ ಹುಡುಗನ ಬಗ್ಗೆ ಕೇಳಿದಾಗನೇ ಗೊತ್ತಾಯ್ತು. ಆದರೂ ಆಗಲೇ ಬಾಯ್ ತಪ್ಪು ನಿಮ್ಮನ್ನ ಬೇರೆಯವ್ರಂತ ಕಡ್ನಲ್ವಾ, ಕ್ಷಮಿಸಿ. ಇರ್ಲಿ ಬಿಡಿ, ನಾನೇನದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ, ಸುಮ್ಮನೆ ಹಾಗಂದೆ. ನನ್ಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ? ಮತ್ತೆ ಹಳೆ ಗಂಡನ್ ನೋಡ್ದಂಗೆ ಅನಿಸ್ತು. ಯಾರ್ರೀ ಅದು? ನೀವು. ನಾನಾ? ಹ್ಞೂ, ಮತ್ತೆ ಮುಂಚೆ ಎಲ್ಲ ನೀವು ಅಂತ ತಾನೇ ಇರ್ತಾ ಇದ್ದಿದ್ದು. ಈಗ ಹೆಂಗಿರ್ತೀನಿ? ಈಗ ನೀವು ನಡ್ಕೊಳ್ಳೋ ರೀತಿ, ಹೇಳೋ ನೀತಿ, ನನ್ನ ಮೇಲಿಟ್ಟಿರೋ ಪ್ರೀತಿ. ಸಮಾಧಾನ. ಫೋನ್ ಬೇಕಂದ್ರೆ ಅಚ್ಚು ಹುಡುಗನ ಡೀಟೇಲ್ಸ್ ಹೇಳಿ. ಅವ್ರು ನಾಳೆ ಬರೋ ಥರ ಎಲ್ಲ ಫಿಕ್ಸ್ ಆಗಿದೆ ಹಸ್ಬೆಂಡು, ನೀವೇ ನೋಡ್ತೀರಾ ಬಿಡಿ. ಅದಕ್ಕೂ ಮೊದಲು ಭಾವ ಆಗೋನ್ ಹೆಸರಾದ್ರೂ ಹೇಳ್ರಿ. ಹೇಳಲ್ಲ. ಫೋನ್ ಬೇಡವಾ? ನನ್ನ ಜೊತೆನೆ ಮಕ್ಕಳಾಟನಾ? ಹಂಗೆ ಅನ್ಕೊಳ್ಳಿ. ಫೋನ್ ಕೊಡಿ ಹಸ್ಬೆಂಡು. ಹೆಸರು ಹೇಳ್ರಿ ಮೈಕ್ರಾಣಿ. ಇದೇನು ಹೊಸ ಹೆಸರು ನಾಮಕರಣ ಮಾಡ್ಬಿಟ್ಟಿದ್ದೀರಾ? ಅವತ್ತೇ ಮಾಡಿದ್ನಲ್ರಿ, ಮರವಾ ನಿಮ್ಗೆ? ಏನಾದ್ರೂ ಕರ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಹೆಸರು ಹೇಳಲ್ಲ. ಫೋನ್ ಕೊಡಿ ಹಸ್ಬೆಂಡು, ಹಸ್ಬೆಂಡು ಫೋನ್ ಕೊಡಿ. ನೀವ್ ಹೆಸರು ಹೇಳೋವರೆಗೂ ಫೋನ್ ಕೊಡಲ್ಲ ನಾನು. ನಾನ್ ಹೇಳಲ್ಲ. ನೋಡಿ, ನೀವ್ ಕೊಡಲ್ಲ ಅಂದ್ರೆ ನಾನು ಕಿತ್ಕೋತೀನಿ, ಹೇಳ್ತಿದ್ದೀನಿ ನಾನು. ಕಿತ್ಕೋತೀರಾ? ಕಿತ್ಕೊಡಿ. ಸುಂದರ್ರಿ, ಕಚ್ಕೊಳ್ಳಿ ಅಂದ್ರೆ ಆಗಲ್ಲ ರೀ ನಂಗೆ. ಹೇಳ್ರಿ, ಮೇಲೆ ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಹೇಳಲ್ಲ. ನೀವ್ ಹೆಸರು ಬೇಡ, ಏನು ಬೇಡ, ಎದ್ದೇಳ್ರಿ. ಫೋನ್ ಕೊಡಿ. ತಗೊಳ್ರಿ, ನಿಮ್ ಫೋನ್ ಯಾವನಿಗೆ ಬೇಕು? ಒಳ್ಳೆ ಮೆಗಾ ಸೀರಿಯಲ್ ಕತೆ ಐತಲ್ರಿ, ನೀವು ಬೀಳ್ತೀರಾ, ಅದೇನೋ ಸಿಗಾಕೊಳ್ಳುತ್ತೆ, ನಾನು ಬಿಡಿಸ್ತೀನಿ. ಬರೀ ಇದೆ ಆಯ್ತು. ಹಸ್ಬೆಂಡು ಬಿಡಿಸದೇ ಇದ್ರೂ ಸಮಸ್ಯೆ ಇಲ್ಲ. ನಿಮಗಿಲ್ಲ, ನನಗಿದೆ. ಹಸ್ಬೆಂಡು ಆಗಾಗ ನನ್ನ ತಾಳಿ ಬದಲಾಗೋ ಥರ ಇದು ಆಗಾಗ ಸಿಗಾಕೋತಾ ಇರುತ್ತೆ. ತಾಳಿ ಆಗಾಗ ಬದಲಾಗತ್ತಾ? ಹ್ಞೂ ಹಸ್ಬೆಂಡು, ಮೊದಲನೇ ಸಲ ಶಾಸ್ತ್ರವತವಾಗಿ ಎಲ್ರ ಮನೆ ತಾಳಿ ಕಟ್ಟಿದ್ರಿ. ಇನ್ನೊಂದ್ಸಲ ರೌಡಿಗಳ ಜೊತೆ ಫೈಟಿಂಗ್ ಮಾಡಾಗ ಇನ್ನೊಂದ್ಸಲಿ ತಾಳಿ ಕಟ್ಟಿದ್ರಿ. ಆಮೇಲೆ ಮೊನ್ನೆ ಹೋಳಿ ದಿವಸ ಕರಿಮಣಿ ಕಟ್ಟಿದ್ರಿ. ಕರಿಮಣಿ ಕಟ್ಟಿದಲ್ಲ, ಹಾಕಿದ್ದು. ಏನೋ ಒಂದ್ ಹಸ್ಬೆಂಡು, ಒಟ್ಟಿನಲ್ಲಿ 3 ಸಲ ತಾಳಿ ಬದಲಾಯ್ತಲ್ವಾ? ಆಯ್ತು ನೋಡ್ರಿ. ನೀವು ನಿಮ್ಮ ತಾಳಿನ ಜೋಪಾನವಾಗಿ ನೋಡ್ಕೊಳಂಗೆ ಆ ಕೂದಲು ನೋಡ್ಕೊಳ್ಳಿ. ಸರಿ. ಹುಡುಗ ಯಾರಂತ ಹೇಳಲ್ವಾ? ಇಲ್ಲ, ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೊತ್ತು ತನಕ ಒಲೆ ಮೇಲೆ ಬೇಯ್ತಿರೋ ಬೇಳೆ ಕಾಲ್ ತರ ತಾಳ್ಮೆಯಿಂದ
ಹೋಗಿ ಹೋಗಿ ಎಲ್ಲಿ ಹೋಗ್ತೀರಾ? ಊರಿಗೆ ಬಂದವ್ರು ನೀರಿಗೆ ಬರ್ದೇ ಇರ್ತೀರ. ಸಾರಿ ದೀಪಾ, ನೀನು ಚಿರು ಇಲ್ಲಿಂದ ಹೊರಡುವಾಗ ನನಗೆ ಸಿಗೋಕ್ಕಾಗಲಿಲ್ಲ. ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಬೇಗ ಸ್ಕೂಲ್ಗೆ ಹೋಗ್ಬಿಟ್ಟೆ. ಇರ್ಲಿ ಬಿಡಿ ಅಣ್ಣ, ಕೆಲಸ ಎಷ್ಟು ಮುಖ್ಯ ಅಂತ ನಂಗೆ ಅರ್ಥ ಆಗತ್ತೆ. ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಕೆಲಸಕ್ಕೂ ಅಷ್ಟೇ ಮಹತ್ವ ಕೊಡಬೇಕು. ನೀನು ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ನಿನ್ನಲ್ಲಿರೋ ಅನುಭವ ಯಾರಿಗೂ ಕಮ್ಮಿ ಇಲ್ಲ. ಬೆಂಗಳೂರು ತಲುಪಿದ್ರಾ? ಹ್ಞೂ ಅಣ್ಣ, ಆಗ್ಲೇ ಮನೆಗೆ ಬಂದ್ವಿ. ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ಬೇಕಿತ್ತು. ಹೌದಾ? ಏನು? ನಾಳೆ ನೀವು ಅಪ್ಪ ಅವನ ಜೊತೆ ಇಲ್ಲಿ ಹೆಣ್ಣು ಕೇಳಕ್ ಬರ್ತಿದ್ದೀರಾ. ಏನ್ ಹೇಳ್ತಿದ್ಯಾ ದೀಪ ನೀನು? ಹ್ಞೂ ಅಣ್ಣ, ಇವತ್ತು ನಿಮ್ಮಿಬ್ರು ಪ್ರೀತಿ ಬಗ್ಗೆ ಮನೆಯವ್ರಿಗೆ ಹೇಳ್ದೆ. ಮದ್ವೆ ಮಾತುಕತೆ ಮಾಡಕ್ಕೆ ಮನೆ ಕರ್ಸಕ್ ಹೇಳಿದ್ರು. ಅಲ್ಲ, ನಾನ್ ನಾಳೆ ಅಲ್ಲಿಗೆ ಬರ್ತೀನಿ ಅನ್ನೋದು ಖುಷಿ ಆದ್ರೆ ಅವ್ರು ನನ್ನ ಒಪ್ತಾರ ಅಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಆ ಮನೇಲಿ ನನಗೆ ಅವಮಾನ ಮಾಡಿ ಹೊರಗೆ ತಪ್ಪಿದ್ರು. ಈಗ ಮತ್ತೆ ಅದೇ ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಏನ್ ಮಾಡ್ತಾರೋ ಏನೋ. ಮನೆಯವ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಅಣ್ಣ, ನಾನು ಇದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೋಡಿ, ಮರೀದೆ ನಮ್ಮ ಅಪ್ಪ ಅಮ್ಮನ ಜೊತೆ ತಾಂಬೂಲ ಸಮೇತ ಬನ್ನಿ. ಆಯ್ತು, ನಿನ್ ಮೇಲೆ ನಮ್ ಕೆಟ್ಟು ಬರ್ತೀನಿ. ಅರ್ಚನವ್ರು ಖುಷಿಯಾಗಿದ್ದಾರಾ? ಓ, ಅವ್ರು ನೀವು ಬರೋದೇನೆ ಕಾಯ್ತಿದ್ದಾರೆ. ಸರಿ, ನಾಳೆನೇ ಬರ್ತೀನಿ. ಸರಿ ಅಣ್ಣ. ಅಕ್ಕ, ಈಗ ತಾನೇ ರಾಹುಲ್ ಅಣ್ಣಂಗೆ ಫೋನ್ ಮಾಡಿ ನಾಳೆ ನಮ್ಮ ಅಪ್ಪ ಅಮ್ಮನ ಜೊತೆ ತಾಂಬೂಲ ಸಮೇತ ಬನ್ನಿ ಅಂತ ಹೇಳಿದ್ವಿ. ರಾಹುಲ್ ಏನಂದ? ಇನ್ನೇನ್ ಹೇಳ್ತಾರೆ, ಆಯ್ತು ಬರ್ತೀವಿ ಅಂತ ಹೇಳಿದ್ರು. ನಾಳೆ ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ ದೀಪಾ. ರಾಹುಲ್ನ ಮನೆಯಿಂದ ಆಚೆ ಕಳಿಸಿದ್ರು, ಈಗ ಮತ್ತೆ ನಾಳೆ ಬರ್ತಿದ್ದಾನೆ. ಹಾಗೇನ್ ಆಗಲ್ಲ ಅನ್ಕೊಂಡಿದೀನಿ. ಒಂದ್ ವೇಳೆ ಯಾರಾದ್ರೂ ರಾಹುಲ್ ಅಣ್ಣನ್ ವಿರೋಧವಾಗಿ ನಿಂತ್ಕೊಂಡ್ರೆ ನಾನು ಅವ್ರ ಪರವಾಗಿ ನಿಂತ್ಕೋತೀನಿ. ಅಕ್ಕ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಮದ್ವೆ ಆಗ್ತಿರೋ ಹೆಣ್ಣಿನ ಮುಖದಲ್ಲಿ ಆತಂಕ ಇರಬಾರ್ದು, ನಗು ತುಂಬಿರ್ಬೇಕು. ಎಲ್ಲಿ ನಗಿ ನಗಿ ಅಕ್ಕ, ಅಕ್ಕ ನಗಿ. ಏನಿಲ್ಲ ಹಸ್ಬೆಂಡು, ನಾಳೆ ಮದ್ವೆ ಮಾತುಕತೆಗೆ ಯಾವ ಸೀರೆ ಉಟ್ಕೋತೀರಾ ಅಂತ ಕೇಳ್ತಿದ್ದೆ. ಅದು ನನಗೆ ಬಿಡಿ, ಅಚ್ಚುಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸ್ತೀನಿ. ಹೇಳಚ್ಚು, ನಿಂಗೆ ಯಾವ ಥರ ಡಿಸೈನ್ ಇಷ್ಟ? ನಾಳೆ ಆಗ್ತಿರೋದು ಬರೀ ಮದುವೆ ಮಾತುಕತೆ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ಇದೇನಾಚು ಹಿಂಗೆ ಹೇಳ್ಬಿಟ್ಟೆ? ನೀನು ಯಾರು? ದ ಫೇಮಸ್ ಫ್ಯಾಷನ್ ಡಿಸೈನರ್ ಚಿರಾಗ್ ಅವ್ರ ಅಕ್ಕ. ಅನ್ನ ಸಕಲಾಗಿರೋ ಸೀರೆ ಉಟ್ಕೋಬೇಕು ತಾನೆ? ನಾನು ನಿಮ್ಮ ಅಕ್ಕನೇ ಆದ್ರೂ ನನ್ನ ಹುಡುಗ ತುಂಬಾ ಸಿಂಪಲ್. ಈ ಆಡಂಬರ ಅದ್ದೂರಿ ಎಲ್ಲ ಅವನಿಗೆ ಆಗ್ ಬರಲ್ಲ. ಸದ್ಯಕ್ಕೆ ನನ್ನ ಹತ್ರ ಇರೋ ಸೀರೆಲೇ ಯಾವ್ದಾದ್ರು ಒಂದು ಹುಡ್ಕೋತೀನಿ. ಸರಿ ಮೇಡಮ್, ಮದುವೆ ಆಗಕ್ಕೆ ಮುಂಚೆನೇ ಅವ್ರ ಬಗ್ಗೆ ಇಷ್ಟು ಕೇರು ಕನ್ಸರ್ನು, ನಿನ್ನ ಮದುವೆ ಆದ್ಮೇಲೆ ಏನು ಕತೆನೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.